ನಟಿಯರು ಮದುವೆ ಆದ ನಂತರ ಮಗು ಆಗುತ್ತೆ, ಅದಾದಮೇಲೆ ಚಿತ್ರರಂಗದಿಂದ ದೂರ ಉಳಿತಾರೆ ಅಂತ ಹೇಳ್ಬಿಟ್ಟು. ಸೊ ಹರಿಪ್ರಿಯಾ ಅವರು ನೆಕ್ಸ್ಟ್ ಸಿನಿಮಾ ಬರ್ತಾ ಇದೆಯಾ ಹೇಗೆ? ಒಂದು ಹರಿಪ್ರಿಯಾ ಅವ್ರ ಬಗ್ಗೆ ಈ ಥರದ್ದೇ ಒಂದು ಕಾಮೆಂಟ್ ರೀಸೆಂಟ್ಲಿ ಒಬ್ರು ಪಾಸ್ ಮಾಡಿದರು. ಪ್ರಯಾರಿಟೀಸ್ ಅಂತ ಎಲ್ರಿಗೂ ಇರುತ್ತೆ ಲೈಫಲ್ಲಿ. ಈಗ ನಾಳೆ ದಿವಸ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತಿರುತ್ತೆ, ಇನ್ನೊಬ್ರು ಯಾರೋ ಒಂದು ದೂರದಿಂದ ನೋಡಿ ಹೇಳೋಕ್ಕಾಗಲ್ಲ, ಅದನ್ನ ಅಳಿಯೋಕ್ಕಾಗಲ್ಲ. ಆ್ಯಂಡ್ ಹರಿಪ್ರಿಯಾ ಅವರು ಸತತವಾಗಿ ಒಂದು 15-16 ವರ್ಷಗಳ ಕಾಲ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿ ಒಂದು 47 ಸಿನಿಮಾಗಳಲ್ಲಿ, ಅದರಲ್ಲಿ ಬಹುತೇಕ ಹಿಟ್ಗಳು, ಸ್ಟಾರ್ ಹೀರೋಯಿನ್ ಆಗಿ ಮೆರೆದಂಥ ನಟಿ. ಆಕೆ ತನ್ನ ಜೀವನದಲ್ಲಿ ಇಂತಿಷ್ಟು ವರ್ಷ ಕೆಲಸ ಮಾಡಿ ನಾನು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ನಿರ್ಧಾರ ಮಾಡಿ ಕುಟುಂಬ ಮಾಡಿಕೊಂಡು ಒಂದು ಮುದ್ದಾದ ಮಗುವನ್ನು ಹೆತ್ತು, ಆ ಮಗು ಲಾಲ್ನೆ ಪಾಲ್ನಲ್ಲಿ ತೊಡಗಿಸ್ಕೊಂಡಿದ್ದಾಗ ಇಟ್ ಈಸ್ ನಾಟ್ ಸಂಬಡಿ ಸೈಡ್ ಲೈನಿಂಗ್ ಹರ್, ಇಟ್ ಈಸ್ ಹರ್ ಟೇಕಿಂಗ್ ದಟ್ ಕಾಲ್, ನಾ ಇದನ್ನು ಮಾಡಬೇಕು ಅಂತ. ಯಾಕೆಂದರೆ ಈಗ ಇಬ್ಬರು ಬ್ಯುಸಿ ಆಗಿಬಿಟ್ರೆ ಕುಟುಂಬಕ್ಕೆ ಆ್ಯಂಕರ್ ಅಂತ ಯಾರು ಇರಲೇಬೇಕಾಗತ್ತಲ್ಲ, ಅದು ಮಿಸ್ ಆಗುತ್ತೆ. ಆ್ಯಂಕರ್ ರೋಲ್ ಒಬ್ರು ಪ್ಲೇ ಮಾಡಲಿಲ್ಲ ಅಂದರೆ ಅದು ಸೂಕ್ತ ಅಲ್ಲ ಒಂದು ಕುಟುಂಬದಲ್ಲಿ. ಸೊ ಶೀ ಈಸ್ ಟೇಕಿಂಗ್ ಕೇರ್ ಆಫ್ ದ ಫ್ಯಾಮಿಲಿ, ಐ ಆಮ್ ಅರ್ನಿಂಗ್. ರಿಯಾಲಿಟಿ ಶೋಸ್ ಹೋಗೋ ಪ್ಲಾನ್ ಏನಾದರೂ ಇದೆಯಾ? ಖಂಡಿತ ಅಂಥದ್ದೆಲ್ಲ ಯೋಚನೆ ಇಲ್ಲ. ಆ್ಯಂಡ್ ಅಂದರೆ ಈಗ ಕೈಗೂಸು ಎಳೆದದು, ಅದಕ್ಕೆ ಇನ್ನು ಹೊಸದಾಗೆಲ್ಲ ಕುತೂಹಲಗಳು ಶುರುವಾಗಿದೆ, ಎಲ್ಲ ಕಲಿಯೋಕ್ಕೆ ಶುರು ಮಾಡಿದಲ್ಲ. ಸೊ ಈ ಟೈಮಲ್ಲಿ ಹೆಚ್ಚು ಅಟೆನ್ಷನ್ ಕೊಡಬೇಕಾಗುತ್ತೆ. ಈಗ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಅದರಿಂದ ನಿಂತರೆ ಮಗುಗೆ ಅದು ನಾವು ಮಾಡೋ ಮೋಸ ಅನಿಸುತ್ತೆ ನನ್ನ ಪ್ರಕಾರ. ಸೊ ನಾನಂತೂ ಹೆಂಗೋ ಬ್ಯುಸಿ ಇದ್ದೀನಿ. ಸೊ ಈಗ ಆಕೆನೂ ಬ್ಯುಸಿ ಆಗ್ಬಿಟ್ರೆ ಮಗು ಎಲ್ಲಿ ಹೋಗಬೇಕು? ಸೊ ಶೀ ಈಸ್ ಬಿನ್ ಅ ಡಿವೋಟೆಡ್ ಮದರ್ ಆ್ಯಂಡ್ ಶೀ ಈಸ್ ಅ ವಂಡರ್ಫುಲ್ ಟ್ಯಾಲೆಂಟ್. ಆ ಟ್ಯಾಲೆಂಟ್ ಏನನ್ನು ಬೇಕಾದ್ರೂ ವೇಸ್ಟ್ ಮಾಡ್ಬೋದು ನಾವು ಲೈಫಲ್ಲಿ. ದುಡ್ಡು ವೇಸ್ಟ್ ಮಾಡ್ತೀವಿ, ಟೈಮ್ ವೇಸ್ಟ್ ಮಾಡ್ತೀವಿ, ಬಟ್ ಪ್ರತಿಭೆನ ವೇಸ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಭೆ ಇಟ್ ಇಸ್ ಎಲ್ಲರ ಸ್ವತ್ತು ಅಲ್ಲ, ಯಾರಪ್ಪನ ಸ್ವತ್ತು ಅಲ್ಲ ಅಂತಾರಲ್ಲ. ಸೊ ಶೀ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್, ಶಿ ವಿಲ್ ಆ್ಯಕ್ಟ್. ಸರ್ ಕಮೆಂಟ್ ಅಂದ ತಕ್ಷಣ